ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕಡೆ ಆಫೀಸ್ನಲ್ಲಿ ಶ್ರೇಷ್ಠ ಇವಳೇನಾದರೂ ಬಿಟ್ಟು ಕೊಡ್ತಾರಾ, ದುಡ್ಡು ಕೊಡ್ತೀವಿ ತಾನೇ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ದುಡ್ಡು ಎಲ್ಲ ಕಡೆ ಕೊಡ್ತೀವಿ, ಆದರೆ ಎಲ್ಲ ಕಡೆ ಫುಡ್ ಚೆನ್ನಾಗಿರ್ತಾ ನೀನೇ ಹೇಳು. ಇವಾಗ ನೀನು ಎಷ್ಟು ಕಡೆಯಿಂದ ಫುಡ್ ಆರ್ಡ್ರ್ ಮಾಡ್ತೀಯ, ಆದರೆ ನನಗೆ ತಿನ್ನೋಕ್ಕಾಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಹಾಗಂತ ನೀನು ಈಗ ಯಾರೋ ಫುಡ್ ಮಾಡೋರನ್ನು ಟೈಮ್ ವೇಸ್ಟ್ ಮಾಡ್ಕೊಂಡು ಹೋಗ್ತೀಯ ಅಂತ ಕೇಳ್ತಾಳೆ. ಅದಕ್ಕೆ ತಾಂಡವ್ ಇದು ಟೈಮ್ ವೇಸ್ಟ್ ಅಲ್ಲ ಶ್ರೇಷ್ಠ, ಅವರು ಮಾಡಿರೋ ಅಡುಗೆ ಕೆಲಸಕ್ಕೆ ಹೊಗಳ್ತಿದ್ದೀನಿ ಅಷ್ಟೇ. ನೀನು ಹೀಗೆ ಫುಡ್ ಮಾಡಿಕೊಂಡು ನಿನಗೂ ಹೊಗಳ್ತೀನಿ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ಸಿಟ್ಟು ಮಾಡಿಕೊಂಡು ಇರ್ತಾಳೆ. ತಡಿ ಇದನ್ನು ಪ್ರೂವ್ ಮಾಡ್ತೀನಿ ಅಂತ ಹೇಳಿ ಆಫೀಸ್ ಸ್ಟಾಫನ್ನು ಕರೆದು ಈ ಊಟನೂ ತಿನ್ನಲು ಕೊಡ್ತಾನೆ. ಅದಕ್ಕೆ ಆಫೀಸ್ ಸ್ಟಾಫ್ ಊಟವನ್ನು ನೋಡಿ ಈ ಫುಡ್ ಸಖತ್ತಾಗಿದೆ ಸರ್, ಖಾಲಿ ಆದಮೇಲೆ ಕೊಡ್ತೀರಲ್ಲ, ಮೊದಲೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ನೋಡು ಶ್ರೇಷ್ಠ, ಅವರಿಗೂ ಹೀಗೆ ಫೀಲ್ ಆಗಿದೆ ಅಂತ ಹೇಳಿ ಆಫೀಸ್ ಸ್ಟಾಫಿಗೆ ಹೋಗಲು ಹೇಳ್ತಾನೆ. ತಾಂಡವ್ ಶ್ರೇಷ್ಠಗೆ ನೋಡಿದ್ಯಾ, ಇಷ್ಟು ಚೆನ್ನಾಗಿ ಅಡುಗೆ ಮಾಡುವವರಿಗೆ ಯಾರು ಸಮಸ್ಯೆ ಮಾಡ್ತಿದ್ದಾರೆ ಏನೋ, ಇಡಿಯಟ್ಸ್, ಅವರಿಗೆ ಸಮಸ್ಯೆ ಮಾಡ್ತಿದ್ದಾರಲ್ಲ ಅವ್ರ ಬಾಯಿಗೆ ಹುಳ ಬೀಳಬೇಕು, ಅವರ ಲೈಫಲ್ಲಿ ಉದ್ಧಾರನೇ ಆಗಬಾರ್ದು. ಎಷ್ಟು ಜನರು ಹೊಟ್ಟೆ ಮೇಲೆ ಹೊಡೆದಿದ್ದಾರಲ್ಲ, ಹಾಳಾಗಿ ಹೋಗಲಿ, ಅವ್ರು ನೆಮ್ಮದಿಯಾಗಿರಬಾರ್ದು, ಅವ್ರು ಒದ್ದಾಡಿ ಸಾಯಬೇಕು, ಇಡಿಯಟ್ಸ್ ಅಂತ ಬೈದು ಹೋಗ್ತಾನೆ. ಅದಕ್ಕೆ ಶ್ರೇಷ್ಠ ಮನಸ್ಸಲ್ಲಿ ನಿನಗೆ ನೀನೇ ಬೈಕೋತಾ ಇದೀಯಾ, ಮೊದಲೇ ನಿನಗೆ ಹುಷಾರಿಲ್ಲ, ಇಲ್ಲಿ ನೋಡಿದ್ರೆ ನಿನಗೆ ನೀನೇ ಶಾಪ ಹಾಕೋತಾ ಇದೀಯಾ, ಯಾಕೆ ತಾಂಡವ್ ಅಂತ ಬೇಜಾರಾಗಿ ಮನಸ್ಸಲ್ಲೇ ಬೇಜಾರು ಮಾಡ್ಕೋತಾಳೆ. ಇತ್ತ ಕುಸುಮ ಮನೆಯಲ್ಲಿ ಕಾವೇರಿ ಸತ್ತ ವಿಷಯವನ್ನು ಗೊತ್ತಾಗಿ ಕಾವೇರಿ ಫೋಟೋದ ಮುಂದೆ ದೀಪ ಹಚ್ಚುತ್ತಾ ಅಳ್ತಾಳೆ. ಅದಕ್ಕೆ ಧರ್ಮ ಸಮಾಧಾನ ಮಾಡ್ಕೋ ಕುಸುಮ ಅಂತ ಹೇಳ್ತಾನೆ. ಆಗ ಕುಸುಮ, ಯಾಕೆ ಹೀಗೆ ಮಾಡಿದೆ ನೀನು, ನನ್ನ ತಂಗಿ ಫೋಟೋ ಇಟ್ಟು ಈ ಥರ ದೀಪ ಹಚ್ಚಬೇಕು, ಹೊಟ್ಟೆಯಲ್ಲಿ ಬೆಂಕಿ ಬಿದ್ದಾಗ ಆಗ್ತಿದೆ ಕಾವೇರಿ, ಈತ ಒಂದು ದಿನ ಬರುತ್ತದೆ ಅಂತ ನಾನು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ ಅವಳಿಗೆ ಸಮಾಧಾನ ಮಾಡುತ್ತಾ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ, ನಿನ್ನ ಒಡ ಹುಟ್ಟಿದ ತಂಗಿ ನೀನು ಕಳೆದುಕೊಂಡಿದೀಯಾ, ನಿನಗೆ ಬೇಜಾರಾಗುತ್ತೆ, ಸಂಕಟ ಆಗುತ್ತೆ, ಆದರೆ ನೀನು ಹೀಗೆ ಅಳ್ತಾ ಕುಳಿತರೆ ನಿನ್ನ ಆರೋಗ್ಯ ಏನಾಗಬೇಡ ಅಂತ ಹೇಳ್ತಾನೆ. ಅದಕ್ಕೆ ಕುಸುಮ ಇಲ್ಲ ರೀ, ತಪ್ಪು, ಈ ಕಾವೇರಿ ಮಾಡಿದ್ದೆಲ್ಲ ತಪ್ಪು ನೋಡಿ, ಅವಳು ನನ್ನನ್ನು ಬಿಟ್ಟು ಹೋಗಬಾರ್ದಿತ್ತು, ತಪ್ಪು ಮಾಡಿದಳು, ಅದಕ್ಕಿಂತ ಹೆಚ್ಚಾಗಿ ನಾನು ಆರಿಸಿದ ಹುಡುಗಿ ಲಕ್ಷ್ಮಿ ಪಾಪ ಮುದ್ದು ಕೂಸು, ಅದು ಅವಳ ಬಾಳಲ್ಲಿ ಇವಳು ಆಟ ಆಡಬಾರ್ದಿತ್ತು, ತಪ್ಪು ಮಾಡಿದಳು ಇವಳು ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ, ಹೌದು ಅತ್ತೆ, ಕಾವೇರಿ ಅತ್ತೆ ಲಕ್ಷ್ಮಿ ಜೀವನದಲ್ಲಿ ಈ ಥರ ಆಟ ಆಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಕುಸುಮ, ಕೇಳಿಸ್ಕೊಂಡೇನೆ ಕಾವೇರಿ, ಇಷ್ಟು ಚಿಕ್ಕ ಹುಡುಗಿಗೆ ನೀನು ಮಾಡಿದ್ದು ತಪ್ಪು ಅಂತ ಗೊತ್ತಾಗುತ್ತೆ, ಆದರೆ ನಿನಗೆ ಗೊತ್ತಾಗ್ಲಿಲ್ವಲ್ಲೇ, ನನ್ನ ತಂಗಿಯಾಗಿ ಬೇರೆಯವರ ಮನೆಗೆ ಕನ್ನ ಹಾಕೋ ಕೆಲಸ ಮಾಡಿದೆಯಲ್ಲ, ಹೇಗೆ ಮನಸ್ಸು ಬಂತು, ಬೇರೆಯವರ ಜೀವನವನ್ನು ಹಾಳು ಮಾಡೋಕ್ಕೆ ಹೋದಿ ನೋಡು, ನಿನಗೆ ಎಂಥ ಪರಿಸ್ಥಿತಿ ಬಂತು ಅಂತ ಹೇಳುವಾಗಲೇ ಕುಸುಮಗೆ ಕೆಮ್ಮು ಶುರು ಆಗುತ್ತೆ. ಅದಕ್ಕೆ ಧರ್ಮ, ಪೂಜಾ ನೀರು ತೆಗೆದುಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕೆ ಸುಂದ್ರಿ ಹೋಗಿ ನೀರು ತಂದು ಕುಡಿಸ್ತಾಳೆ. ಅದಕ್ಕೆ ಕುಸುಮ, ಇದಕ್ಕೆ ನಿನಗೆ ಸಮಾಧಾನವಾಗಿರು ಅಂತ ಹೇಳಿದ್ದು, ನೋಡು ಏನೆಲ್ಲ ಆಗ್ತಾ ಇದೆ ಅಂತ ಧರ್ಮ ಹೇಳ್ತಾನೆ. ಅದಕ್ಕೆ ಪೂಜಾ, ಈ ಕಾವೇರಿ ಎತ್ತಿನ ನೋಡಿ ಒಂದು ಪಾಠ ಕಲಿತೆ ಮಾವ, ಯಾರು ತುಂಬ ಸೆಲ್ಫಿಶ್ ಇರ್ತಾರಲ್ಲ, ನಂದು ನನಗೆ ಸಿಗಬೇಕು ಅಂತ ಇರ್ತಾರಲ್ಲ, ಅವ್ರ ಕೊನೆಗೆ ಆಗೋದು ಹೀಗೆ ಆಗೋದು, ಯಾರು ಸುಮ್ಮನೆ ಬಿಟ್ಟರು ಕರ್ಮ ಅನ್ನೋದು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಧರ್ಮ, ಪೂಜಾ, ಈಗ ಇದನ್ನೆಲ್ಲ ಮಾತಾಡಿದ್ರೆ ನಾವು ತಪ್ಪಿತಸ್ಥರಾಗ್ತೀವಿ, ಇದನ್ನು ತಿಳ್ಕೊಂಡು ನಾವು ಜಾಣರಾಗೋದೇ ಮುಖ್ಯ, ಅದನ್ನು ಬಿಟ್ಟು ಇದನ್ನು ಮತ್ತೆ ವಿಮರ್ಶೆ ಮಾಡ್ತಾ ಕೂತ್ಕೊಂಡ್ರೆ ನಾವು ದಡ್ಡರಾಗ್ತೀವಿ ಅಷ್ಟೇ, ನೋಡು ಹೋಗಿರೋದು ನಮ್ಮ ಮನೆಯಲ್ಲಿ ಒಬ್ಬರು, ಇದೆಲ್ಲ ಬಿಟ್ಟು ನಾವು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವ್ರ ಹತ್ರ ಬೇಡ್ಕೋಬೇಕು ಅಂತ ಹೇಳ್ತಾನೆ. ಈ ಕಡೆ ಶ್ರೇಷ್ಠನ ಮನೆಯಲ್ಲಿ ಶ್ರೇಷ್ಠ, ಯಾಕೆ ಫುಡ್ ಆರ್ಡರ್ ಮಾಡೋಕ್ಕೆ ಹೋದೆ, ನನಗೆ ತಿನ್ನೋಕ್ಕಾಗಲ್ಲ, ಮನೆ ಫುಡ್ ಆಗಿದ್ದರೆ ಓಕೆ ಅಂತ ಹೇಳ್ತಾನೆ. ಅದಕ್ಕೆ ಅವರು ಮನೆಯಲ್ಲಿ ಮಾಡ್ತಾರೆ ಅಂತ ನಿನಗೆ ಹೇಳಿದೆ ತಾನೆ, ಈ ಥರ ಫುಡ್ ಆದರೆ ಓಕೆ, ಅದನ್ನು ಬಿಟ್ಟು ಊಟ ಅಂತ ಕರಿಬೋದು, ಆದರೆ ನೀನು ಆರ್ಡ್ರ್ ಮಾಡೋದು ಯಾವುದೂ ಚೆನ್ನಾಗಿರೋದಿಲ್ಲ, ಅದು ಹೊಟ್ಟೆ ನೋವು ಆಗುತ್ತೆ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ನೀನು ತಿಂದು ನೋಡು, ನಾನು ಒಳ್ಳೆಯ ರೆಸ್ಟೋರೆಂಟಿಂದ ಆರ್ಡ್ರ್ ಮಾಡಿದ್ದೇನೆ, ನಾನು ಆರ್ಡ್ರ್ ಮಾಡಿರೋ ಪ್ಲೇಸ್ಗೆ ಎಲ್ಲರೂ 5 ಸ್ಟಾರ್ ರೇಟಿಂಗ್ ಕೊಟ್ಟಿದ್ದಾರೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್, ಈ ಸ್ಟಾರ್ಗಳನ್ನೆಲ್ಲ ಸುಮ್ಮನೆ ಶ್ರೇಷ್ಠ, ನೀನು ಅದನ್ನೆಲ್ಲ ನಂಬ್ಕೊಂಡಿದ್ದೆ ಅಂತ ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಹಾಗೇನಿಲ್ಲ ತಾಂಡವ್, ನಾನೇ ಕುಕ್ ಮಾಡಿದೆ ಅಂದಾಗ ಮಾಡಲ ಅಂತ ಕೇಳ್ತಾಳೆ. ಅದಕ್ಕೆ ಏನು ನೀನು ಕುಕ್ ಮಾಡ್ತೀಯಾ, ನೀನು ಕುಕ್ ಮಾಡಿದರೆ ಅಂದರೆ ನನ್ನ ಆರೋಗ್ಯ ಇನ್ನಷ್ಟು ಹಾಳಾಗುತ್ತದೆ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ, ಹೀಗೆ ಮಾಡಿದರೆ ಹೇಗೆ, ಒಂದು ನಾನು ಆರ್ಡ್ರ್ ಮಾಡಿದ್ದನ್ನು ತಿನ್ನು, ಇಲ್ಲ ಅಂದರೆ ನಾನು ಕುಕ್ ಮಾಡಿದ್ದನ್ನು ತಿನ್ನು, ಎರಡೂ ಬೇಡ ಅಂದರೆ ಹೇಗೆ ಅಂತ ಹೇಳ್ತಾಳೆ. ಆಗ ಬಾಗಿಲಿನಲ್ಲಿ ಬೆಲ್ ಆಗುತ್ತದೆ. ಆಗ ಶ್ರೇಷ್ಠ, ನೋಡು ಡೆಲಿವರಿ ಬಾಯ್ ಬಂದು ನಾನು ತೆಗೆದುಕೊಂಡು ಬರ್ತೀನಿ ಅಂತ ನೀನು ಏನು ಮಾತಾಡದೆ ತಿನ್ನು ಅಷ್ಟೇ ಅಂತ ಹೇಳಿ ಹೋಗಿ ಬಾಗಿಲು ತೆಗೆಯಲು ಹೋದ್ಲು. ನಂತರ ತಾಂಡವ್, ನಾನು ಮನೆಗೆ ಬಂದಾಗಿನಿಂದ ನನಗೆ ತಿನ್ನೋದೇ ಅಂದರೆ ಹಿಂಸೆ ಆಗ್ತಿದೆ, ಯಾವಾಗ ನೋಡಿದ್ರೂ ಹೊರಗಡೆಯಿಂದ ಫುಡ್ ತರಿಸ್ತಾಳೆ, ನೆಮ್ಮದಿಯಾಗಿ ಊಟ ಮಾಡೋಕ್ಕೂ ಕಷ್ಟ ಆಗೋ ಪರಿಸ್ಥಿತಿ ಬಂದಿದೆ ನನಗೆ, ಎಲ್ಲ ನನ್ನ ಕರ್ಮ ಅಂತ ಅನ್ಕೋತಾನೆ. ಆಗ ಶ್ರೇಷ್ಠ ಬಂದು, ನೋಡು ನಿನಗೋಸ್ಕರ ಸಖತ್ತಾಗಿರೋ ಫುಡ್ ಆರ್ಡರ್ ಮಾಡಿದ್ದೀನಿ ಅಂತ ಆ ಫುಡ್ನ ಬಡಿಸ್ತಾಳೆ ಶ್ರೇಷ್ಠ. ಅದಕ್ಕೆ ತಾಂಡವ್, ಏನು ಹೊಟ್ಟೆ ನೋವು ಇರುವಾಗ ಚಪಾತಿನ ಅಂತ
ಕೇಳ್ತಾನೆ. ಅದಕ್ಕೆ ಶ್ರೇಷ್ಠ ಏನೂ ಆಗೋದಿಲ್ಲ ತಿನ್ನು ಅಂತ ಹೇಳ್ತಾಳೆ. ಆಗ ಅದನ್ನು ತಾಂಡವ್ ತಿಂದು ಏನೇ ಇದು ಎಷ್ಟು ಕೆಟ್ಟದಾಗಿದೆ, ಬಾಯಿ ಒಳಗೆ ಇಡೋಕ್ಕಾಗ್ತಿಲ್ಲ, ಸಪ್ಪೆ ಅಂದರೆ ಸಪ್ಪೆ, ಇದನ್ನು ಟೇಸ್ಟಿ ಫುಡ್ ಅಂತ ಆರ್ಡ್ರ್ ಮಾಡಿದ್ದೀಯಲ್ಲ, ಟೇಸ್ಟಿನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಶ್ರೇಷ್ಠ ನಿನಗೆ ಹುಷಾರಿಲ್ಲ ಅಂತ ಹೇಳಿ ರೆಸ್ಟೋರೆಂಟ್ ಅವರಿಗೆ ನಾನು ಜಾಸ್ತಿ ಖಾರ ಉಪ್ಪು ಏನೂ ಹಾಕಬೇಡಿ ಅಂತ ಹೇಳಿದ್ದೆ ಅಂತ ಹೇಳ್ತಾಳೆ. ಅದಕ್ಕೆ ತಾಂಡವ್ ಏನೋಪ್ಪ ಏನೂ ರುಚಿನೇ ಇಲ್ಲ, ಇದನ್ನು ನಾನು ಮಧ್ಯಾಹ್ನ ತಿಂದ ಅಡಿಗೆ ಹೋಲಿಕೆ ಮಾಡ್ತಿಲ್ಲ, ಈ ಮನೆ ಊಟ ಎಲ್ಲಿ ಇದೆಯಲ್ಲ ಒಂದಕ್ಕೊಂದು ಹೊಂದಾಣಿಕೆ ಇಲ್ಲ ಅಂತ ಹೇಳಿ ಇದನ್ನೆಲ್ಲ ನನಗೆ ತಿನ್ನೋಕ್ಕಾಗಲ್ಲ, ನನಗೆ ಒತ್ತಾಯ ಮಾಡಬೇಡ ಅಂತ ಊಟ ಮಾಡದೆ ಎದ್ದು ಹೋಗ್ತಾನೆ. ಆಗ ಶ್ರೇಷ್ಠ ಮನಸ್ಸಿನಲ್ಲೇ ತಾಂಡವ್ ನೀನು ಹೊಗಳ್ತಾ ಇರೋ ಫುಡ್ಡು, ಆ ಭಾಗ್ಯ ಮಾಡಿರೋ ಫುಡ್ಡು ಏನಾದರೂ ಸರಿ, ನಾನು ಇದನ್ನೆಲ್ಲ ನಿಲ್ಲಿಸಲೇಬೇಕು ಅಂತ ಹೇಳ್ಕೊತಾಳೆ. ಅಷ್ಟರಲ್ಲಿ ಶೌರ್ಯ ಬಂದು ಯಾರೋ ತಾಂಡವ್ ಜೊತೆ ನೆಮ್ಮದಿಯಾಗಿ ಬದುಕ್ತಿದ್ದೀನಿ ಅಂತ ಹೇಳಿ ಫುಲ್ ತಲೆ ಕೆಡ್ಸ್ಕೊಂಡು ಬಿಟ್ಟಿದ್ದಾರೆ ಅಂತ ಹೇಳ್ತಾನೆ. ಇತ್ತ ತಾಂಡವ್ ರೂಮಿನಲ್ಲಿ ಇರ್ತಾನೆ. ಆತನಿಗೆ ಹೊಟ್ಟೆ ನೋವು ತುಂಬ ಶುರುವಾಗುತ್ತೆ. ಹೊಟ್ಟೆ ನೋವಿನಿಂದ ಒದ್ದಾಡ್ತಾ ಇರ್ತಾನೆ. ಆಗ ತಾಂಡವ್ ಭಾಗ್ಯನ ನೆನಪು ಮಾಡಿಕೊಂಡು ನನ್ನ ಮನೆಯಲ್ಲಿ ಚೆನ್ನಾಗಿ ರುಚಿ ರುಚಿಯಾಗಿ ಊಟ ತಿಂತಿದ್ದೆ, ಈಗ ಭಾಗ್ಯ ಏನು ಕೆಲಸ ಮಾಡದೇ ಇದ್ದರೂ ಈ ಅಡುಗೆನೂ ಚೆನ್ನಾಗಿ ಮಾಡ್ತಿದ್ಲು ಅಂತ ಹೇಳ್ತಾ, ನಾನು ಯಾಕೆ ಈ ಟೈಮ್ನಲ್ಲಿ ಭಾಗ್ಯನ ನೆನೆಸ್ಕೊಳ್ತಾ ಇದ್ದೀನಿ ಅಂತ ಹೇಳ್ತಾ, ಈಗ ಅದ್ರ ಮಾಡಿ ಗೌರವ್ ಎಲ್ಲಿದ್ದಾನೋ ಮನೆ ಊಟ ತರಿಸ್ತಾನಲ್ಲ, ಹೇಗೋ ಮಾಡಿ ಅಲ್ಲಿಂದಾನೇ ಮನೆ ಊಟ ತರಿಸ್ಕೋಬೇಕು ಅಂತ ಹೇಳಿ ಗೌರವ್ಗೆ ಕಾಲ್ ಮಾಡಿ ಸರಿಯಾಗಿರೋ ಒಳ್ಳೆ ಫುಡ್ ಸಿಗದೆ ಭಾಳ ಬೇಜಾರಿನಲ್ಲಿದ್ದೀನಿ, ತುಂಬ ಹೊಟ್ಟೆ ನೋವು, ನೀವು ಎಲ್ಲಿಂದನೋ ಮನೆ ಫುಡ್ ತರಿಸ್ಕೊತೀರಲ್ಲ, ಸ್ವಲ್ಪ ನನಗೂ ತರಿಸ್ಕೊಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಗೌರವ್ ಸಾರಿ ಸರ್, ಅವರು ಈಗ ಈ ಬಿಸ್ನೆಸ್ ಎಲ್ಲ ಮಾಡ್ತಾ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ರೀ ಆಗಲ್ಲ ಅಂದರೆ ಹೇಗೆ ರೀ, ಏನೋ ಮ್ಯಾನೇಜ್ ಮಾಡಿ ತರಿಸ್ಕೊಡ್ರಿ. ಏನು ರೀ ನೀವು ಆಗಲ್ಲ ಅಂದರೆ ನಂಬರ್ ಕೊಡಿ, ನಾನೇ ಕಾಂಟ್ಯಾಕ್ಟ್ ಮಾಡ್ತೀನಿ ಅಂತ ತಾಂಡವ್ ಹೇಳ್ತಾನೆ. ಅದಕ್ಕೆ ಗೌರವ್ ಸರ್ ಅದು ಆಗಲ್ಲ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ಒಂದು ಫುಡ್ ಡೆಲಿವರಿ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ಇನ್ನು ಪ್ರಮೋಷನ್ ಕೊಟ್ಟರೆ ಹೇಗೆ ರೀ ಹ್ಯಾಂಡಲ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಏನು ಎಷ್ಟು ಹೇಳಿದ್ರು ಪ್ರಮೋಷನ್ ಬಗ್ಗೆನೇ ಮಾತಾಡ್ತಾರಲ್ಲ, ಹೇಗಾದರೂ ಮಾಡಿ ಆರ್ಡ್ರ್ ಮಾಡಿ ಕೊಡಬೇಕು ಅಂತ ಗೌರವ್ ಅನ್ಕೋತಾನೆ. ಸರ್ ಅವ್ರ ಕೈಕಾಲಾದರೂ ಬಿದ್ದು ಸರಿ, ನಿಮಗೆ ಆರ್ಡ್ರ್ ಮಾಡಿ ಕೊಡ್ತೀನಿ ಸರ್ ಅಂತ ಹೇಳ್ತಾನೆ. ಈ ಕಡೆ ಶ್ರೇಷ್ಠ ನೀ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಶೌರ್ಯ ಈ ಸಲ ಸ್ವಲ್ಪ ನೋಡ್ತಾ ಇದ್ದೀನಿ, ಯಾರೋ ತಾಂಡವ್ ಜೊತೆ ನೆಮ್ಮದಿಯಾಗಿ ಇರ್ತೀನಿ ಅಂತ, ಅದನ್ನು ನೋಡ್ಕೊಂಡು ಹೋಗೋಣ ಇರ್ತೀನಿ ಅಂತ ಹೇಳಿದರು, ಅದನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಆದರೆ ತುಂಬ ನೆಮ್ಮದಿಯಾಗಿ ಬದುಕ್ತಾ ಇದೆಯಾ, ಸಿಕ್ಕಾಪಟ್ಟೆ ನೆಮ್ಮದಿ ಇದೆ ಈ ಮನೆ ತುಂಬ ಅಂತ ಹೇಳ್ತಾನೆ. ಅದಕ್ಕೆ ಶೌರ್ಯ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ, ನನ್ನ ವಿಷಯದಲ್ಲಿ ಮೂಗು ತುರ್ಸೋಕ್ಕೆ ಬಂದರೆ ಚೆನ್ನಾಗಿರಲ್ಲ, ನನ್ನ ಜೀವನನ ಹೇಗೆ ಲೀಡ್ ಮಾಡಬೇಕು ಅಂತ ನನಗೆ ಗೊತ್ತು, ನನಗೆ ನಿನ್ನ ಅಡ್ವೈಸ್ ಬೇಡ, ಹೋಗು ಇಲ್ಲಿಂದ ಅಂತ ಹೇಳಿ ಬಾಗಿಲು ಮುಚ್ತಾಳೆ ಶ್ರೇಷ್ಠ. ಈ ಕಡೆ ಕುಸುಮ ಕೆಲಸ ಮಾಡ್ತಾ ಇರ್ತಾಳೆ. ಆಗ ಲ್ಯಾಂಡ್ಲೈನ್ಗೆ ಕಾಲ್ ಬರುತ್ತೆ. ಭಾಗ್ಯ ರಿಸೀವ್ ಮಾಡೋಕ್ಕೆ ಬರ್ತಾಳೆ. ಭಾಗ್ಯ ನೀನು ಕೆಲಸ ನೋಡು, ನಾನು ರಿಸೀವ್ ಮಾಡ್ತೀನಿ ಅಂತ ಕುಸುಮ ಕಾಲ್ ರಿಸೀವ್ ಮಾಡ್ತಾಳೆ. ಮೇಡಮ್ ಒಂದು ಊಟ ಬೇಕಿತ್ತು ಅಂತಾರೆ. ಅದಕ್ಕೆ ಊಟ ಇವತ್ತು ಆಗಲ್ಲ, ಫುಡ್ ಲೈಸೆನ್ಸ್ ಸಿಗೋವರೆಗೂ ನಾವು ಅಡುಗೆ ಮಾಡಲ್ಲ ಅಂತಾಳೆ ಕುಸುಮ. ಅದಕ್ಕೆ ಗೌರವ್ ಆಗಲ್ಲ ಮೇಡಮ್, ಒಬ್ಬರಿಗೆ ಹುಷಾರಿಲ್ಲ, ಅವರಿಗೆ ಯಾವ ಫುಡ್ ತಿಂದರೂ ವಾಮಿಟ್ ಆಗ್ತಾಯಿದೆ, ಅವರು ಮನೆ ಊಟಕ್ಕೆ ಅಡ್ಜಸ್ಟ್ ಆಗಿದ್ದಾರೆ, ಅದಕ್ಕೆ ಮೇಡಮ್ ಪ್ಲೀಸ್ ಅಂತಾನೆ. ಇಲ್ಲ ರೀ ಹಾಗೆಲ್ಲ ಮಾಡೋಕ್ಕಾಗಲ್ಲ, ಆಮೇಲೆ ನಾವು ಏನಾದರೂ ಅಡುಗೆ ಮಾಡಿಕೊಟ್ರೆ ಆ ಫುಡ್ ಆಫೀಸರ್ ಬಂದು ನನ್ನ ತಲೆ ಮೇಲೆ ಕೂತ್ಕೋತಾನೆ ಅಂತ ಕುಸುಮ ಹೇಳ್ತಾಳೆ. ಅದಕ್ಕೆ ಗೌರವ್ ಪ್ಲೀಸ್ ಮೇಡಮ್ ತುಂಬಾ ಹುಷಾರಿಲ್ಲ, ಪ್ಲೀಸ್ ಪ್ಲೀಸ್ ಅಂತಾನೆ. ಅದಕ್ಕೆ ಕುಸುಮ ಆಗಲ್ಲ ರೀ ಅಂತಾಳೆ. ಆಗ ಭಾಗ್ಯ ಬಂದು ಕೊಡಿ ಅತ್ತೆ ನಾನು ಮಾತಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಮಾತಾಡ್ತಾಳೆ. ಆಗ ಗೌರವ್ ಎಲ್ಲ ವಿಷಯನೂ ಭಾಗ್ಯಗೆ ಹೇಳ್ತಾನೆ. ಆಗ ಭಾಗ್ಯ ಅಲ್ಲ ನಾನು ಲೈಸೆನ್ಸ್ ಬರೋವರೆಗೂ ಯಾರಿಗೂ ಮಾಡಿಕೊಡಲ್ಲ, ಆದರೆ ನೀವು ಯಾರಿಗೋ ಹುಷಾರಿಲ್ಲ ಅಂತ ಹೇಳ್ತಾ ಇದ್ದೀರಿ, ನಾನು ಮಾಡಿಕೊಡ್ತೀನಿ, ನಾನು ಮಾಡೋ ಅಡುಗೆ ತಿಂದು ಅವರು ಆರೋಗ್ಯ ಸರಿ ಹೋಗುತ್ತಾ ಅನ್ನೋದಾದರೆ ನಾ ಯಾಕೆ ಬೇಡ ಅನ್ನಲಿ, ಮಾಡಿಕೊಡ್ತೀನಿ ಅಂತಾಳೆ. ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಗ ಕುಸುಮ ನನಗೆ ಯಾಕೋ ತುಂಬ ಭಯ ಆಗ್ತಿದೆ, ಇವಾಗ ಇದನ್ನೆಲ್ಲ ಮಾಡಿ ಕೊಡಬಾರ್ದು ಅಲ್ವಾ, ಇದರಿಂದ ಏನಾದರೂ ತೊಂದರೆ ಆದರೆ ಇದನ್ನೆಲ್ಲ ಬೇಕಾ ಭಾಗ್ಯ ಅಂತ ಕೇಳ್ತಾಳೆ. ಅತ್ತೆ ಏನೂ ಸಮಸ್ಯೆ ಆಗಲ್ಲ, ನಾನು ಮಾಡಿಕೊಡ್ತೀನಿ, ಅದು ಅಲ್ಲದೆ ನಾನು ಇದನ್ನೆಲ್ಲ ವ್ಯಾಪಾರಗೋಸ್ಕರ ಮಾಡ್ತಿಲ್ಲ, ಪಾಪ ಯಾರಿಗೋ ಹುಷಾರಿಲ್ವಂತೆ, ಮನೆ ಬಿಟ್ಟು ದೂರ ಇರ್ತಾರಲ್ವ, ಮನೆ ಊಟ ತಿಂದು ತಿಂದು ಹೊರಗಡೆ ಊಟ ತಿನ್ನೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಕುಸುಮ ಆಗಲ್ಲಮ್ಮ, ಅದು ಅವರೇನಾದರೂ ಸುಳ್ಳು ಹೇಳಿದರೆ ಅಂತ ಕೇಳ್ತಾಳೆ. ಅದಕ್ಕೆ ಭಾಗ್ಯ ಅಲ್ಲ ಅತ್ತೆ, ಅವ್ರ ಮಾತಲ್ಲಿ ತುಂಬ ನಿಷ್ಠೆ ಇತ್ತು, ಪಾಪ ಯಾರಿಗೋ ಸಮಸ್ಯೆ ಆಗಿದೆ, ಅದೇನೋ ಹುಷಾರು ತಪ್ಪಿದ್ದವರೋ ಗೊತ್ತಿಲ್ಲ, ನಾನು ಯಾರಿಗೆಲ್ಲ ಊಟ ಕೊಡ್ತೀನೋ ಅವ್ರನ್ನೆಲ್ಲರನ್ನು ನಾನು ನಮ್ಮ ಕುಟುಂಬ ಥರ ನೋಡ್ತೀನಿ, ಇವಾಗಲೂ ಕೂಡ ನಮ್ಮ ಕುಟುಂಬದವರಿಗೆ ಯಾರಿಗೋ ಹುಷಾರಿಲ್ಲ ಅವರಿಗೆ ಮಾಡಿಕೊಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನಮ್ಮ ಮನೆಯವರಿಗೆ ಯಾರಿಗಾದರೂ ಹೀಗಾಗಿದ್ದರೆ ನಾವು ಸುಮ್ಮನೆ ಇರ್ತಿದ್ವಾ ಅತ್ತೆ, ಇದು ಹಾಗೆ ಅಂತ ಭಾಗ್ಯ ಅಡುಗೆ ಮಾಡಲು ಹೋಗ್ತಾಳೆ. ಈ ಕಡೆ ರೂಮಿನಲ್ಲಿ ಪೂಜಾ ಮತ್ತು ಸುಂದ್ರಿ ಮಾತನಾಡ್ತಾ, ಸುಂದ್ರಿ ಪೂಜಾಗೆ ಅಂದರೆ ನಿಮ್ಮ ಬಾಸು ನಿನಗೆ ಕಾಲೇಜಿನಿಂದ ಗೊತ್ತಾ, ಅದಕ್ಕೆ ನೀನು ನಿಮ್ಮ ಬಾಸ್ಗೆ ಸಿಕ್ಕಾಪಟ್ಟೆ ಕಾಟ ಕೊಡ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ನಾನು ಒಬ್ಬಳೇ ಅಲ್ಲ ಕಣೆ, ಅವನು ಹಾಗೆ, ಅವನೇನು ಕಡಿಮೆ ಇಲ್ಲ, ಬೇಜಾನ್ ಟಾರ್ಚರ್ ಕೊಟ್ಟಿದ್ದಾನೆ ನನಗೆ, ಸುಮ್ಮನೆ ಏನೂ ಅಲ್ಲ ಅಂತ ಅಂದಾಗ ಅದಕ್ಕೆ ಸುಂದ್ರಿ ಪೂಜಾದೇವಿ ನೀನು ಅವನ ಕಣ್ಣಿಗೆ ಗಾಯ ಮಾಡಿದ್ಯಲ್ಲ, ಅವನು ನಿನಗೆ ಸುಮ್ಮನೆ ಬಿಡ್ತಾನ, ಅದು ಅಲ್ಲದೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿ ಮೆಂಟಲಿ ಫಿಸಿಕಲಿ ಎರಡೂ ಥರ ಟಾರ್ಚರ್ ಕೊಟ್ಟಿದ್ಯಾ ಅಂತ ಸುಂದ್ರಿ ಹೇಳ್ತಾಳೆ. ಆಗ ಕಿಶನಿಂದ ಮೆಸೇಜ್ ಬರುತ್ತೆ. ಅದನ್ನು ನೋಡಿ ಪೂಜಾ
ಸುಂದ್ರಿ 100 ವರ್ಷ ಆಯಸ್ಸು ಕಣೆ, ಇವನಿಗೆ ಅವನೇ ಮೆಸೇಜ್ ಮಾಡಿದ್ದಾನೆ ಅಂತ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ಏನಂತೆ ಅಂತ ಕೇಳ್ತಾಳೆ. ಅದಕ್ಕೆ ಮೊಬೈಲ್ ನೋಡಿ ನಗ್ತಾಳೆ. ಅದಕ್ಕೆ ಸುಂದ್ರಿ ಓಯ್ ಯಾಕೆ ನಗ್ತಿದ್ಯಾ ಅಂತ ಕೇಳ್ತಾಳೆ. ಅದಕ್ಕೆ ಪೂಜೆ ಇಲ್ಲಿ ನೋಡಿ ಸುಂದ್ರಿ, ನನಗೆ ಮೆಸೇಜ್ ಮಾಡಿದ್ದಾನೆ, ಅವನು ನನ್ನನ್ನು ಸುಮ್ಮನೆ ಬಿಡಲ್ವಂತೆ, ನಾನು ಕೊಟ್ಟಿರೋ ಕಾಟಕ್ಕಿಂತ ಜಾಸ್ತಿ ಕಾಟ ಕೊಡ್ತಾನಂತೆ, ಯಾರ ಹತ್ರ ಅವನು ಏನು ಇಟ್ಕೊಳ್ಳೋದಿಲ್ವಂತೆ, ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಮೆಸೇಜ್ ಕಳಿಸಿದ್ದಾನೆ ಅಂತ ನಗ್ತಾ ಹೇಳ್ತಾಳೆ. ಆಗ ಸುಂದ್ರಿ ಹಲೋ ಪೂಜಾದೇವಿ ಏನಾಗಿದೆ ನಿನಗೆ, ಅಲ್ಲ ಅವನು ಅಷ್ಟು ಕೋಪದಿಂದ ಮೆಸೇಜ್ ಮಾಡ್ತಾ ಇದ್ರೆ ನೀನು ನಗ್ತಾ ಇದೆಯಲ್ಲ ಅಂತ ಕೇಳ್ತಾಳೆ. ಅದಕ್ಕೆ ಪೂಜಾ ಸುಂದ್ರಿ ಈ ಥರ ಎಷ್ಟು ಅವಾಜ್ ಕೇಳಿಲ್ಲ ನಾನು, ಅವನ ಕಡೆಯಿಂದ ಈ ಥರ ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ, ಅವನು ಏನೇ ಮಾಡಿದರೂ ನಾನು ವಾಪಸ್ ಕೊಟ್ಟೆ ಕೊಡ್ತೀನಿ ಅಂತ ಪೂಜಾ ಹೇಳ್ತಾಳೆ. ಅದಕ್ಕೆ ಸುಂದ್ರಿ ನಕ್ಕು ಬಲಿ ಪೂಜಾದೇವಿ ನೀನು ಅಂತ ಹೇಳ್ತಾಳೆ. ಈ ಕಡೆ ಕಿಶನ್ ಮನೆಯಲ್ಲಿ ಕೈ ಮತ್ತು ಕಾಲು ನೋವನ್ನು ಸಹಿಸ್ಕೊಳ್ತಾ ಪೂಜಾ ಬರ್ತಾ ಜಾಸ್ತಿ ಆಯಿತು ನಿಂದು, ನಾಳೆ ಜಿಮ್ಗೆ ಬರ್ತೀಯಲ್ಲ ನೀನು, ನೋಡ್ಕೋತೀನಿ ನಿನ್ನ ಅಂತ ಹೇಳ್ತಾನೆ. ಈ ಕಡೆ ತಾಂಡವ್ ಮನೆಯಲ್ಲಿ ಕುಳಿತುಕೊಂಡು ಗೌರವ್ಗೆ ಫೋನ್ ಮಾಡಿ ರೀ ಗೌರವ್ ಸಿಗ್ತೇನ್ರಿ ಫುಡ್ ಅವ್ರ ಮನೆ ಸಿಗ್ತೇನ್ರಿ ಫುಡ್ ಅಂತ ಕೇಳ್ತಾನೆ. ಅದಕ್ಕೆ ಗೌರವ್ ಸರ್ ಅವ್ರ ಮನೆ ಮೆಟ್ಲ ಹತ್ರನೇ ಇದ್ದೀನಿ, ಇನ್ನೇನು ಫುಡ್ ತೊಗೊಂಡು ಬರ್ತಾ ಇರೋದೆ ಅಂತ ಹೇಳ್ತಾನೆ. ಅದಕ್ಕೆ ತಾಂಡವ್ ಸರಿ ಬೇಗ ತೊಗೊಂಡು ಬನ್ನಿರಿ ಗೌರವ್, ಥ್ಯಾಂಕ್ಸ್ ರೀ ಅಂತ ಹೇಳ್ತಾನೆ. ಥ್ಯಾಂಕ್ಸ್ ರೀ, ಆ ಲೇಡಿನ ಕನ್ವಿನ್ಸ್ ಮಾಡಿ ಫುಡ್ ತೊಗೊಂಡು ಬರ್ತಿದ್ರಲ್ಲ, ಥ್ಯಾಂಕ್ ಯು ಅಂತ ಹೇಳ್ತಾನೆ. ಅದಕ್ಕೆ ಗೌರವ್ ಅದೇನಿಲ್ಲ ಸರ್, ನೀವು ಆರಾಮಾಗಿ ರೆಸ್ಟ್ ಮಾಡಿ, ಇನ್ನೂ 20 ನಿಮಿಷದಲ್ಲಿ ನಾನು ಫುಡ್ ತೊಗೊಂಡು ಬರ್ತೀನಿ ಅಂತ ಹೇಳ್ತಾನೆ. ಈ ಕಡೆ ಗೌರವ್ ಭಾಗ್ಯ ಮನೆಗೆ ಹೋಗಿ ಮೇಡಮ್ ಅಂತ ಕೂಗ್ತಾನೆ. ಅದಕ್ಕೆ ಭಾಗ್ಯ ಬಂದು ಸರ್ ಬನ್ನಿ ನಮಸ್ತೆ ಸರ್, ಊಟ ರೆಡಿ ಇದೆ ತಂದು ಕೊಡ್ತೀನಿ, ನೀವು ಇಲ್ಲೇ ಕೂತೀರಿ ಅಂತ ಹೇಳಿ ಒಳಗಡೆ ಹೋಗಿ ಊಟದ ಕ್ಯಾರಿಯರನ್ನು ಗೌರವ್ಗೆ ತಂದು ಕೊಡ್ತಾಳೆ. ಆಗ ಗೌರವ್ ಊಟ ತೆಗೆದುಕೊಂಡು ದುಡ್ಡು ಕೊಡಲು ಹೋಗ್ತಾನೆ. ಅದಕ್ಕೆ ಭಾಗ್ಯ ದುಡ್ಡೆಲ್ಲ ಯಾಕೆ ಕೊಡ್ತೀರಿ, ನಿಮಗೆ ಬೇಕಾದವ್ರಿಗೆ ಯಾರಿಗೂ ಹುಷಾರಿಲ್ಲ ಅಂತ ಹೇಳಿದ್ರಿ, ಅದಕ್ಕೆ ಮಾಡಿಕೊಟ್ಟಿದ್ದೀನಿ, ಇದು ವ್ಯಾಪಾರಕ್ಕಲ್ಲ, ಲೈಸೆನ್ಸ್ ಬರೋವರೆಗೂ ನಾನು ವ್ಯಾಪಾರ ಮಾಡೋದಿಲ್ಲ, ನೀವು ದುಡ್ಡೆಲ್ಲ ಕೊಡಬೇಡಿ ಅಂತ ಹೇಳ್ತಾಳೆ. ಅದಕ್ಕೆ ಗೌರವ್ ಅದು ಹಾಗಲ್ಲ ಅಂತ ಹೇಳ್ತಿರುವಾಗಲೇ ಭಾಗ್ಯ ತಡೆದು ಹಣ ಎಲ್ಲ ಬೇಡ, ನನಗೆ ಮೊದಲು ಯಾರಿಗೆ ಹುಷಾರಿಲ್ಲ ಅವರಿಗೆ ಊಟ ಕೊಡಿ ಅಂತ ಹೇಳ್ತಾಳೆ. ಅದಕ್ಕೆ ಗೌರವ್ ಥ್ಯಾಂಕ್ಸ್ ಮೇಡಮ್ ಅಂತ ಹೇಳ್ತಾನೆ. ಅದಕ್ಕೆ ಭಾಗ್ಯ ಇನ್ನು ಮುಂದೆ, ಇವತ್ತು ಅಷ್ಟೇ ಅಲ್ಲ, ಇನ್ನು ಮುಂದೆ ಅವ್ರು ಯಾರಿಗೋ ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ಅವ್ರು ಹುಷಾರಾಗೋವರೆಗೂ ಇಲ್ಲಿಂದನೇ ಊಟ ತೆಗೆದುಕೊಂಡು ಹೋಗಿ ಅಂತ ಭಾಗ್ಯ ಹೇಳ್ತಾಳೆ. ಅದಕ್ಕೆ ಗೌರವ್ ಓಕೆ ಮೇಡಮ್, ಏನಿದ್ರು ನಾನು ಕಾಲ್ ಮಾಡಿ ಹೇಳ್ತೀನಿ ಅಂತ ಹೇಳಿ ಊಟದ ಕ್ಯಾರಿಯರ್ ತೆಗೆದುಕೊಂಡು ಹೋಗ್ತಾನೆ. ಅದಕ್ಕೆ ಭಾಗ್ಯ ನಗ್ತಾ ಹೇಳ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಧನ್ಯವಾದಗಳು.